ಬಾಗಲಕೋಟೆ ಬಿಟಿಡಿಎ ಕಚೇರಿಯಲ್ಲಿ ಅನ್ನದಾತರು ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ರೌದ್ರವತಾರವನ್ನು ತೋರಿಸಿದ್ದಾರೆ. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿಗೆ ಇದೀಗ ಬೆಂಡೆತ್ತಿದ್ದಾರೆ ಅನ್ನದಾತರು. ಇಷ್ಟು ವರ್ಷಗಳಾದರೂ ಕೂಡ ರೈತನಿಗೆ ಜಮೀನಿನ ಪರಿಹಾರ ಹಣವೇ ಸಿಕ್ಕಿಲ್ವಂತೆ. ಹಾಗಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಕಚೇರಿ ಅಲೆದು ಸಾಕಾಗಿ ಈ ಕೇಸ್ ವರ್ಕರ್ ಅಂಕದ ಮೇಲೆ ಈಗ ಹಲ್ಲೆ ಮಾಡಲಾಗಿದೆ. ಕೇಸ್ ವರ್ಕರ್ ಅಂಕದ ಎಂಬುವವರ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ. ದಡ್ಡೇನವರ ವೃತ್ತದ ಬಳಿ ರಸ್ತೆ ನಿರ್ಮಾಣಕ್ಕೆ ಜಮೀನು ವಶಪಡಿಸಿಕೊಂಡಿದ್ರು. ಜಮೀನು ಕಳೆದುಕೊಂಡು ಬೀದಿಗೆ ಬಿದ್ದಿರುವಂತಹ ಅನ್ನದಾತರು, ಆದರೂ ಕೂಡ ಸಿಬ್ಬಂದಿ ಮಾತ್ರ ಕ್ಯಾರೆ ಅಂತಿಲ್ಲ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಗಲಾಟೆ ಇದು. ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿಗೆ ಈ ರೀತಿಯಾಗಿ ಅನ್ನದಾತರು ಚಪ್ಪಲಿಯಲ್ಲಿ ಹೊಡೆಯುವ ಮೂಲಕ ಬೆಂಡೆತ್ತಿದ್ದಾರೆ. ಕಚೇರಿ ಅಲೆದು ಸಾಕಾಗಿದೆ. ಇಷ್ಟು ವರ್ಷಗಳಾದರೂ ಕೂಡ ಪರಿಹಾರ ಸಿಗಲಿಲ್ಲ. ಏನಕ್ಕೆ? ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಿದ್ದೀರಾ? ಭೂಮಿಯನ್ನ ಕಳೆದುಕೊಂಡು ರೈತರು ಈ ರೀತಿಯಾಗಿ ಅಲಿತಾ ಇದ್ದಾರಲ್ಲ ಅಂತ ಹೇಳಿ, ಹೀಗೆ ಸಿಬ್ಬಂದಿ ಮಾತ್ರ ಇಷ್ಟೆಲ್ಲ ಆದ್ರೂ ಕೂಡ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ ಅಂತ ಹೇಳಿ ಆಕ್ರೋಶಗೊಂಡಿರುವಂತಹ ರೈತರು ಕಚೇರಿಗೆ ನುಗ್ಗಿ ಈ ರೀತಿಯಾಗಿ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ. ಪ್ರಾಧಿಕಾರದಿಂದ ಬಾಗಲಕೋಟೆ ನಗರಕ್ಕೆ ಸಂಚರಿಸುವಂತಹ ರಸ್ತೆ ಇದು. ನಗರಕ್ಕೆ ಸಂಚರಿಸುವಂತಹ ಪ್ರಮುಖ ರಸ್ತೆ 2004ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಪರಿಹಾರದ ಹಣ ನೀಡದೆ ಈ ರೀತಿಯಾಗಿ ಅಲಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ ರೈತರು. ಬಿಟಿಡಿಎ ಕಚೇರಿಯಲ್ಲಿ ಇಂದು ಹಕ್ಕುಪತ್ರ ವಿತರಣೆ ಸಭೆ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಆಕ್ರೋಶಗೊಂಡಿರುವಂತಹ ರೈತ ಸಿಬ್ಬಂದಿಗೆ ಈ ರೀತಿಯಾಗಿ ಚಪ್ಪಲಿ ಏಟನ್ನು ಕೊಟ್ಟಿದ್ದಾರೆ. ಪ್ರಾಧಿಕಾರದ ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿ ರೋಷಾವೇಶವನ್ನ ತೋರಿಸಿದ್ರು. ಇಷ್ಟು ವರ್ಷ ಆದರೂ ಕೂಡ 2004ರಲ್ಲಿ ಆಗಿರುವಂತಹ ಒಂದು ಘಟನೆ ಇದು. 2004ರಲ್ಲಿ ರಸ್ತೆ ನಿರ್ಮಾಣ ಆಗಿತ್ತು ಇದೇ ವಿಚಾರದಲ್ಲಿ. ಆದರೆ ಇಷ್ಟು ವರ್ಷ ಆದರೂ ಕೂಡ ಪರಿಹಾರ ಹಣ ಮಾತ್ರ ಕೊಡ್ಲಿಲ್ಲ. ಯಾಕೆ ಅನ್ನುವಂತ ಆಕ್ರೋಶ. ಸುಮ್ಮನೆ ಕಚೇರಿಗೆ ಅಲಿಸ್ತಾ ಇದ್ರು, ಓಡಾಡ್ತಾ ಇದ್ರು ರೈತರು. ಆದರೆ ಸಂಬಂಧಪಟ್ಟಂತ ಸಿಬ್ಬಂದಿ, ಅದರ ಜೊತೆಗೆ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳಿ ಆಕ್ರೋಶಗೊಂಡಿರುವಂತಹ ರೈತರು ಈ ರೀತಿಯಾಗಿ ಏಕಾಏಕಿ ಕಚೇರಿಗೆ ನುಗ್ಗಿ ಬಾಗಲಕೋಟೆಯಲ್ಲಿ ಬಿಟಿಡಿಎ ಕಚೇರಿಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆದಿದೆ. ಪ್ರಾಧಿಕಾರ ಅಧ್ಯಕ್ಷರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ, ಜೊತೆಗೆ ಚಪ್ಪಲಿ ಏಟನ್ನು ಕೊಟ್ಟಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. 2004ರಲ್ಲಿ ನಿರ್ಮಾಣ ಆಗಿರುವಂತಹ ರಸ್ತೆ, ಅದೇ ಒಂದು ರಸ್ತೆಗೋಸ್ಕರ ಭೂಮಿಯನ್ನು ವಶಪಡಿಸಿಕೊಂಡಿರ್ತಾರೆ. ಅದಾದ ನಂತರ ಪರಿಹಾರ ಹಣ ಆದರೂ ಕೊಡಬೇಕಲ್ವಾ? 2004 ಅಂತಂದ್ರೆ ನಿಮಗೆ ಎಷ್ಟು ವರ್ಷ ಆಗೋಯ್ತು? ಇಷ್ಟು ವರ್ಷ ಆದರೂ ಕೂಡ ಕಚೇರಿಗೆ ಸುಮ್ಮನೆ ಅಲಿಸ್ತಾ ಇದ್ದಾರೆ ಅಷ್ಟೇ. ಆದರೆ ಪರಿಹಾರ ಹಣ ಮಾತ್ರ ಕೊಡಲಿಲ್ಲ. ಪದೇ ಬಂದು ಮನವಿ ಮಾಡಿಕೊಂಡ್ರು, ಕೇಳಿಕೊಂಡ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ರೈತರ ಒಂದು ಆಕ್ರೋಶ. ಹಾಗಾಗಿ ಹೀಗೆ ಇವತ್ತು ಆಕ್ರೋಶ ಭುಗಿಲೆದ್ದಿದ್ದು. ಬಾಗಲಕೋಟೆ ಬಿಟಿಡಿಎ ಕಚೇರಿಯಲ್ಲಿ ಈ ರೀತಿಯಾಗಿ ಏಕಾಏಕಿ ನುಗ್ಗಿ ಚಪ್ಪಲಿ ಏಟನ್ನು ಕೊಟ್ಟು ಬುದ್ಧಿ ಕಲಿಸಿದ್ದಾರೆ. ಹೀಗೆ ಇದೀಗ ಬಾಗಲಕೋಟೆ ಬಿಟಿಡಿಎ ಕಚೇರಿಯಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಇದು ಈ ಪ್ರಕರಣ ಏನು ಆಕ್ಚುಲಿ ಏನು ಸಮಸ್ಯೆ ಆಗಿತ್ತು? 2004ರಲ್ಲಿ ಏನು ರಸ್ತೆ ನಿರ್ಮಾಣ ಆಗಿತ್ತು, ಅದಾದ ನಂತರ ಪರಿಹಾರ ಹಣ ಕೊಡಲಿಲ್ಲ ಅನ್ನುವಂಥ ಆಕ್ರೋಶ. ಏನಿದು ಆಕ್ಚುಲಿ ಘಟನೆ ಏನು ಅಂತ?
ಇದು 2004ರಲ್ಲಿ ಸಂಬಂಧಪಟ್ಟ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಅದು ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಬಸವರಾಜ ದೊಡ್ಮನಿ ಎಂಬ ರೈತ ಅಲ್ಲಿ ಇರ್ತಕ್ಕಂತ ಇದು ಏನ್ BTDಗೆ ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ರಸ್ತೆ ನಿರ್ಮಾಣಕ್ಕೆ ಅವರು ಒಂದು ಜಮೀನನ್ನ ಕೊಟ್ಟಿದ್ರು. ಆ ಜಮೀನಕ್ಕೆ ಸೂಕ್ತ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಪ್ರತಿ ಸಲವೂ ಕೂಡ ಏನು ಸರ್ಕಾರ ಏನೋ ಒಂದು ಬಸ್ ಏನು ಸ್ಟ್ರೈಕ್ ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವರು ಒಂದು ಕಲ್ಲನ್ನ ಹಚ್ಚಿ ಒಂದು ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಅವರಿಗೆ ಇನ್ನೂವರೆಗೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೈತರು ಒಂದು ಬಸವರಾಜ ದೊಡ್ಮನಿ ಅವರ ಒಂದು ಆಗ್ರಹ ಆಗಿತ್ತು. ಆದ್ರೂ ಕೂಡ ಇವತ್ತು ಏನು ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಸಂಬಂಧಪಟ್ಟಂತೆ ಇವತ್ತು ಹಕ್ಕುಪತ್ರ ಮತ್ತು ಏನು ಈ ಖಾತಾ ಸಂಬಂಧಪಟ್ಟಂತೆ ಇವತ್ತು ಉತ್ತಾರವನ್ನ ನೀಡುವಂತಹ ಸಂದರ್ಭದಲ್ಲಿ ಕೂಡ ಇವತ್ತು DSS ಕಾರ್ಯಕರ್ತರು ಕೂಡ ಅವರ ಜೊತೆಯಾಗಿ ಕೂಡ ಇವತ್ತು ಒಂದು BTD ಹೋಗಿದ್ರು. ಆದ್ರೆ ಅಲ್ಲಿ ಇರ್ತಕ್ಕಂಥ ಅಂಕದನ್ನ ಏನು ಶಿರಸ್ತರಾಗಿರ್ಬೋದು ಅವರು ಈ ರೀತಿಯಾಗಿ ಅವ್ರಿಗೆ ಸಮಸ್ಯೆಯನ್ನ ಮಾಡಿದ ಹಿನ್ನೆಲೆ ಕೂಡ ಸೂಕ್ತ ಪರಿಹಾರ 2004ರಲ್ಲಿ ಅವರ ಜಮೀನು ಕೂಡ ಹೋಗಿದ್ರು ಕೂಡ ಇನ್ನೂವರೆಗೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಅವರು ಅದನ್ನ ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ಅವರಿಗೆ ಒಂದು ಚಪ್ಪಲಿ ಏಟ ನೀಡಿದಂತ ಪ್ರಕರಣ ಕೂಡ ಇವತ್ತು ಒಂದು ದಾಖಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಆ ರೈತರ ಕಣ್ಣೀರು ಈಗ ಬಾಗಲಕೋಟೆಯಲ್ಲಿ ಸಾಕಷ್ಟು ಮುಳುಗಡೆ ಪ್ರದೇಶ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮುಳುಗಡೆ ಸಂತ್ರಸ್ತರಿಗೆ ಸರಿಯಾದ ಸೂಕ್ತ ಸೌಲಭ್ಯಗಳು ಸಿಗ್ತಾ ಇಲ್ಲ ಮತ್ತು ಅವರಿಗೆ ಯಾವುದೇ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಅವರು ಅಲ್ಲಾಟವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಖಾತಾ ಸಂಬಂಧಪಟ್ಟಂತೆ ಈ ಖಾತಾ ಆಗಿರ್ಬೋದು ಅವರಿಗೆ ಯಾವುದೋ ಒಂದು ಯೂನಿಟ್ 1 ಯೂನಿಟ್ 2 ಯೂನಿಟ್ 3 ಸಂಬಂಧಪಟ್ಟಂತೆ ಈಗಾಗಲೇ ಅವರು ಸಾಕಷ್ಟು ತಮ್ಮ ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಸರ್ಕಾರ ಆಗಿರ್ಬೋದು ಇರತಕ್ಕಂತ ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಅವನ ಸೂಕ್ತವಾಗಿ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಆ ಮನನೊಂದ ರೈತ ಇವತ್ತು ಈ ರೀತಿಯಾಗಿ ತನ್ನ ರೊಚ್ಚಿಗೆದ್ದು ಈ ರೀತಿಯಾಗಿ ಅವರ ಅಧಿಕಾರ ಮೇಲೆ ಹಲ್ಲೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗಿದೆ ಅಂತ ಹೇಳ್ಬೋದು ರೋಶಿನಿ. ಇವತ್ತು ಆ ಮನನೊಂದು ರೈತ 2014ರಲ್ಲಿ ಒಂದು ಜಮೀನು ಹೋಗಿದೆ, ಇನ್ನೂವರೆಗೂ ಪರಿಹಾರ ಸಿಕ್ಕಿಲ್ಲ. ಅಂದ್ರೆ ಇದು ಯಾವ ರೀತಿಯಾಗಿ ಇವರು ಮಾಡುವಂತ ಕೆಲಸ ಏನ್ ಮಾಡ್ತಾ ಇದಾರೆ ಅನ್ನೋದು ಒಂದು ನಿಟ್ಟಿನಲ್ಲಿ ಕೂಡ ರೈತನ ಆಕ್ರೋಶ ವ್ಯಕ್ತವಾಗಿದೆ ಅಂತದ್ದು. ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಅವನು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅಂತ ಹೇಳ್ಬೋದು ರೋಶಿನಿ. ಎಸ್ ಮುರುಗೇಶ್, ಈಗ ಇಷ್ಟೆಲ್ಲ ಡ್ರಾಮಾ ಇಲ್ಲಿ ಕಚೇರಿಯಲ್ಲಿ ಆದ್ಮೇಲೆ ಈಗ ಈ ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ ಅಂತ, ಅದರಲ್ಲೂ ಕೂಡ ಈಗ ಪ್ರಮುಖ ಕಾರಣ ಏನು? ಈಗ ಇಷ್ಟು ವರ್ಷ ಆದ್ರೂ ಕೂಡ ಪರಿಹಾರ ಹಣ ಕೊಟ್ಟಿಲ್ಲ ಅಂತಂದ್ರೆ ಪ್ರಮುಖ ಕಾರಣ ಏನು? ಯಾರು ನಿರ್ಲಕ್ಷ್ಯ ಇದು ಅಂತ? ರೋಶಿನಿ, ಪ್ರತಿ ಸಲವೂ ಕೂಡ ಅವರು ರಸ್ತೆ ಈಗ ಯಾವುದೇ ಒಂದು KSRTC ಒಂದು ಏನು ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ರಸ್ತೆಯನ್ನ ತಡೆ ಮಾಡಿದ್ರು ಕೂಡ ರಸ್ತೆಗೆ ಸಂಬಂಧಪಟ್ಟ ನನ್ನ ರಸ್ತೆಯನ್ನು ನಿಟ್ಟಿನಲ್ಲಿ ಕೂಡ ಒಂದು ಮುಳ್ಳು ಕಂಟಿಯನ್ನು ಹಚ್ಚಿ ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾವುದೇ ಆ ರೈತನ ಬಗ್ಗೆ ಒಂದು ಆ ರೈತನ ಅಳಲ್ ಬಗ್ಗೆ ಒಂದು ಯಾವುದನ್ನ ಕೂಗನ ಬಗ್ಗೆ ಯಾವುದೂ ಗಮನ ಹರಿಸಿಲ್ಲ. ಆದ್ರೂ ಇವ್ರು ಮಾಡುವಂತ ಕೆಲಸ ಏನಾಗಿದೆ ಅಂದ್ರೆ BTDಯಲ್ಲಿ ಇವರು ಮಾಡುವಂತ ಕೆಲಸದಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ರೈತ ಇವತ್ತು ಒಂದು ಏನು ಹಂಚಿಕೆ ಸಂದರ್ಭದಲ್ಲಿ ತನ್ನ ಅಳಲನ್ನು ವ್ಯಕ್ತಪಡಿಸಿದ್ದಾನೆ. ಆದ್ರೆ ರೈತನ 2014ರಲ್ಲಿ ಭೂಮಿ ಹೋಗಿದೆ, ಇನ್ನೂವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವನಿಗೆ ಭೂ ಪರಿಹಾರ ಕೊಟ್ಟಿಲ್ಲ ಅನ್ನೋದು ಒಂದು ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬರೀ ನಾವು ಸರ್ವೆ ಮಾಡಿದೀವಿ, ಅದನ್ನ ಪರಿಹಾರ ಬರುತ್ತೆ, ಅವರ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಎಲ್ಲವನ್ನು ತಗೊಂಡಿದೀವಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅನ್ನೋದು ಬರೀ ಆ ರೈತನಿಗೆ ಬರೀ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರೆ, ಆದ್ರೆ ಯಾವುದೇ ಕೂಡ ಪರಿಹಾರ ಬರ್ತಾ ಇಲ್ಲ ಅನ್ನೋದು ಒಂದು ಆಕ್ರೋಶ ವ್ಯಕ್ತ ಆಗಿದೆ. ಹಿನ್ನೆಲೆ ಕೂಡ ಈ ರೀತಿ ಘಟನೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ರೋಷನ್. ಎಸ್, ಥ್ಯಾಂಕ್ ಯು ಮುರುಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಇದೀಗ ಸದ್ಯಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ.